ಬಹುಶಃ ಬಹಳ ಜನ ಅನ್ಕೊಂಡಿದ್ರು ಏನು ಜನತಾ ದಳ ಇನ್ನ ಬೇರೆ ಬೇರೆ ಆಗೋಗಿದ್ದಾರೆ, ಆ ಕಡೆ ಆಗಿದ್ದಾರೆ, ಈ ಕಡೆ ಆಗಿದ್ದಾರೆ, ಅವ್ರ ಆ ಕೆಲಸ ಈ ಕೆಲಸ ಅಂತ. ಒಂದನ್ನ ತಿಳ್ಕೊಳ್ಳಿ, ನಮಗೂ ಮತ್ತು ಏನು MLA ಅವರಿಗೂ ಯಾವುದೇ ರೀತಿಯಾದಂತ ವೈಮನಸ್ಯಗಳು ಇರಲಿಲ್ಲ. ಕೆಲವು ಭಿನ್ನಾಭಿಪ್ರಾಯಗಳು, ಸಣ್ಣ ಪಣ್ಣ ಭಿನ್ನಾಭಿಪ್ರಾಯಗಳು, ಹೆರೀಸ್ ಹ್ಯೂಮನ್ ಅಂತಾರೆ. ಮನುಷ್ಯ ಯಾವುದೋ ಒಂದು ಸಣ್ಣ ಸಣ್ಣ ಇವು ಆಗಿರ್ತವೆ, ಅವುಗಳನ್ನ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ನಮ್ಮ ಜವಾಬ್ದಾರಿ. ಯಾಕೆಂತಂದ್ರೆ ನಮ್ಮದೇ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥವರಲ್ಲ, ನಿಮ್ಮ ಒಂದು ಭವಿಷ್ಯವನ್ನು ಕೂಡ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹತ್ತಿರದಲ್ಲೇ ನಾವು ZP ಚುನಾವಣೆಗಳು, ತಾಲೂಕ್ ಪಂಚಾಯತಿ ಚುನಾವಣೆಗಳು, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಇವಾಗೆಲ್ಲ ಕೂಡ ಒಗ್ಗಟ್ಟಿಂದ ನಾವು ಎದುರಿಸೋದಕ್ಕೆ ಸದಾ ಸಿದ್ಧ ಇದ್ದೀವಿ. ನಮ್ಮ MLA ಅವರು ಕೂಡ ಅಷ್ಟೇ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಯಾವತ್ತೂ ಕೂಡ ಈಗ ನಮ್ಮ MLA ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ನಮ್ಮ ಅವರ ಒಡನಾಟ ಹೇಗೆ ಅಂದ್ರೆ ಗಂಡ ಹೆಂಡತಿ ಇದ್ದಂಗೆ. ಮಲ್ಲಿ ರಾತ್ರಿ ಏನ್ చేస్తాರೋ ಅಡ್ಗತ್ತಂಡ ಗಂಡ ಹೆಂಡತಿ ಇದ್ದಂಗೆ ಅಂತ ನಮ್ಮ MLA ಅವರು ಹೇಳಿದ್ದಾರೆ. ಎಲ್ರೂ ಕೂಡ ಅಷ್ಟೇನೆ. ನಮ್ಮ JDS ಪಕ್ಷದಲ್ಲಿರ್ತಕ್ಕಂಥವರು ಏನೋ ಒಂದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು, ಆದ್ರೆ ಅದನ್ನೇ ಮುಂದೆ ಇಟ್ಕೊಂಡು ಹೋಗುವಂತ ಪ್ರಮೇಯ ನಮ್ಗೆ ಯಾರಿಗೂ ಇಲ್ಲ. ಎಲ್ರೂ ಕೂಡ, ಯಾಕೆಂದ್ರೆ ಈಗಾಗಲೇ ನಮಗೂ ಅಧಿಕಾರ ಸಿಕ್ಕಿದೆ, ನಿಮಗೂ ಅಧಿಕಾರ ಸಿಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಮುಂದೆ ಹೋಗುವಂತ ಒಂದು ಇದನ್ನ ಮಾಡಿದೀವಿ, ಆ ಶಪಥನೂ ಮಾಡಿದೀವಿ. ನಮ್ಮ JDS ಪಕ್ಷದ ಯಾರೇ ಚುನಾವಣೆಗೆ ನಿಲ್ಲಿ, ಅವರ ಹಿಂದೆ ಸದಾ ನಾನು, ನಮ್ಮ ಮುಖಂಡರು, ನಮ್ಮ MLA ಅವರು, ನಮ್ಮ ಕೋರ್ ಕಮಿಟಿ ಇವರು ಮತ್ತೆ ಎಲ್ಲ ನಾಯಕರು ಕೂಡ ನಾವು ನಿಮ್ ಜೊತೆ ಇರ್ತೀವಿ. ಬಂಧುಗಳೇ, ಈ ಕೆಲವು ಊಹಾಪೋಹಗಳಿದೆ. ಈ ಊಹಾಪೋಹಗಳಿಗೆ ನಾವು ಯಾರು ಕಿವಿ ಕೊಡಬಾರ್ದು. ಯಾರೋ ಮಹಾನ್ ಅವ್ರು ಹೇಳದಂತೆ ಏನು ಅಂತ, ಡೀಲ್ ಆಗ್ಬಿಟ್ಟಿದ್ದಾರೆ ಇವರು ಅಂತ ವಂಶದಲ್ಲಿ ಹುಟ್ಟಿಲ್ಲ, ಡೀಲ್ ಆಗುವಂತ ಕರ್ಮನೂ ನಮಗಿಲ್ಲ. ನಾವು ಮತ್ತೆ ಅವ್ರ ಹತ್ರ ಯಾರಾದ್ರೂ ಡೀಲ್ ಆಗಿದ್ರು ಅಂತೆ, ಆ ಡೀಲು ಇಲ್ಲ, ಇದೊಂದಿಲ್ಲ. ಮತ್ತೆ ನಮ್ಮ MLA ಅವ್ರ ಹತ್ರ ಮಾತಾಡಿದಾಗ ಹೇಳೋದಂತೆ, ಅಲ್ಲಿ ಡೀಲ್ ಮುಗೀತು, ಈಗ MLA ಹತ್ರ ಡೀಲ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ. ಈಗ ಅವರೇ ಹೇಳ್ಬೇಕು ಏನ್ ಡೀಲ್ ಮಾಡಿದೀವ ನಾವು ಅವ್ರ ಹತ್ರ ಅಂತ. ಯಾವುದೇ ರೀತಿಯಾದಂತ ಅನುಮಾನಗಳು ಬೇಡ. ಪಕ್ಷಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡೋರು ನಾವು. ತಾಲೂಕಿನ ಜನಪ್ರಿಯ ಶಾಸಕರು, ಆತ್ಮೀಯ ಮಿತ್ರರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಆತ್ಮೀಯ ಮಿತ್ರರು, ರಾಜ್ಯ JDSನ ಕೋರ್ ಕಮಿಟಿ ಸದಸ್ಯರಾದಂಥ ಆನಂದ್ ರೆಡ್ಡಿ ಅವರೇ, ಆತ್ಮೀಯರು, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆದಂಥ ಸಾಮೇಗೌಡ್ರೆ, ಆತ್ಮೀಯರು, ವಕೀಲ ಮಿತ್ರರು ಆದಂಥ ಶ್ರೀನಿವಾಸ್ ರೆಡ್ಡಿ ಅವರೇ, DCC ಬ್ಯಾಂಕ್ ನಿರ್ದೇಶಕರಾದಂಥ ರಘುಪತ್ ರೆಡ್ಡಿ ಅವರೇ, ಡಾಕ್ಟರ್ ಪ್ರಕಾಶ್ ಅವರೇ, ಮುರಳಿ ಅವರೇ, ಶ್ರೀಧರ್ ಅವರೇ, ಸತ್ಯಣ್ಣ ಅವರೇ, ಜಗದೀಶ್ ಅವರೇ, ಮತ್ತೆ ಇನ್ನ ಎಲ್ಲ ಸ್ನೇಹಿತರೆ, ಪ್ರಭಾಕರ್ ಅವರೇ, ಬಾಬು ಅವರೇ, ಬಹಳ ಜನ ನಮ್ಮ ಮುಖಂಡರಿದ್ದಾರೆ, ಆಗಮಂಗಲ ಶಂಕರಪ್ಪನವರೇ, ದಯವಿಟ್ಟು ಕ್ಷಮಿಸಿ ಯಾರಾದರೂ ಹೆಸರು ಹೇಳ್ತಾ ಇದ್ರೆ. ಸಮಯದ ಅಭಾವದಿಂದ ಸ್ವಲ್ಪ ಬೇಗ ಮುಗಿಸೋಣ ಅಂತೇಳಿ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಆತ್ಮೀಯ ಎಲ್ಲ BLA ಮಿತ್ರರೇ, ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಕೂಡ ಈ SIR ಬಗ್ಗೆ ಪೂರ್ತಿಯಾಗಿ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಾಡು ಕಂಡಂತ ಧೀಮಂತ ನಾಯಕರು, ಈ ದೇಶದ ಮಾಜಿ ಪ್ರಧಾನಿಗಳು, ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಚೆನ್ನಮ್ಮ ಅವರು ನಿಧನರಾಗಿರೋದಕ್ಕೆ ಬಹಳಷ್ಟು ಸಂತಾಪವನ್ನು ನಮ್ಮ ತಾಲೂಕಿನ JDS ವತಿಯಿಂದ ವ್ಯಕ್ತಪಡಿಸ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೋರ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಏನು SIR
ಭಾರತ ಒಂದು ಪ್ರಜಾಪ್ರಭುತ್ವ ದೇಶ. ಈ ದೇಶದಲ್ಲಿ ಈ ರಾಜ್ಯವನ್ನ ಮತ್ತೆ ಈ ದೇಶವನ್ನ ಆಳಲಿಕ್ಕೆ ನಾವೇ ಮತದಾನ ಮಾಡಿ ನಮ್ಮಿಂದ, ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ, ನಮ್ಮಿಂದ ನಮಗಾಗಿ ನಮಗೋಸ್ಕರ ಮಾಡ್ತಕ್ಕಂಥ ಒಂದು ವಿಚಾರನೇ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು. ನಾವೇ ಮತದಾನ ಮಾಡಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂಥವ್ರನ್ನ ಆರಿಸ್ತಕ್ಕಂಥವ್ರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮತದಾನ ಬಹಳಷ್ಟು ಪ್ರಾಮುಖ್ಯವಾದಂಥ ಸ್ಥಾನವನ್ನು ಹೊಂದ್ಕೊಂಡಿದೆ. ಕಾಲಕ್ಕೆ ಅಂದ್ರೆ ಕೆಲವೊಂದು ಸಮಯವನ್ನ ನಿಗದಿ ಮಾಡಿದರೆ ಆ ನಿಗದಿ ಪ್ರಕಾರವಾಗಿ ಈ ಮತವನ್ನ ಪರಿಷ್ಕರಣೆ ಮಾಡುವಂತ ಒಂದು ಅಧಿಕಾರ ಸರ್ಕಾರಕ್ಕೆ ಮತ್ತು ಈ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಮ್ಗೆಲ್ಲರ ಗೊತ್ತಿರ್ತಕ್ಕಂಥ ವಿಚಾರನೆ. ಹಾಗಾಗಿ ಈಗ ದೇಶದಲ್ಲೆಲ್ಲ ಕೂಡ SIR ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತಂದ್ರೆ, ಏನು ಕೆಲವಾರು ಜನ 2 ಕಡೆ 3 ಕಡೆ 4 ಕಡೆ ಈ ರೀತಿಯಾದಂತ ವೋಟುಗಳನ್ನ ಇಟ್ಕೊಂಡಿರ್ತಾರೆ. ಇವೆಲ್ಲ ಕೂಡ ಈ SIR ಮಾಡೋದ್ರಿಂದ ಬೋಗಸ್ ಮತದಾನವನ್ನ ಕಡಿಮೆ ಮಾಡುವಂತ ಒಂದು ಅಧಿಕಾರ ಈ SIR ಅಲ್ಲಿ ಅವರಿಗೆ ಲಭ್ಯವಾಗಿರ್ತದೆ. ಹಾಗೇನೆ ಹೊಸದಾಗಿ ಬರ್ತಕ್ಕಂಥ ಮತದಾರರನ್ನು ಕೂಡ ಚೂಸ್ ಮಾಡುವಂತಿರ್ತದೆ. ಭಾರತದ ದೇಶದ ಸುತ್ತ ಕೂಡ ಅನೇಕ ದೇಶಗಳಿದೆ. ಅವೆಲ್ಲ ಕೂಡ ಬಡತನದ ದೇಶಗಳು. ಅವೆಲ್ಲ ಕೂಡ ಬಡತನದಿಂದ ನಮ್ಮ ಒಂದು ದೇಶಕ್ಕೆ ಬಂದು ಇಲ್ಲಿ ಮತದಾನವನ್ನ ಹೊಂದುವಂತ ರೀತಿ ನಡೀತಾ ಇರೋದ್ರಿಂದ ಆ ಮತದಾನ ಬೇರೆಯವರಿಗೆ ದಕ್ಕದಂಗೆ ಬರೀ ಭಾರತೀಯರಿಗೆ ಮಾತ್ರ ಮತದಾನ ಪೌರತ್ವ ಇರ್ತಕ್ಕಂಥವರಿಗೆ ಮಾತ್ರ ಮತದಾನ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ SIR ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದರ ಪ್ರಕಾರವಾಗಿ ತಮಿಳುನಾಡಲ್ಲಿ ಈಗಾಗಲೇ ಆಗಿದೆ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಆಗಿದೆ. ಲಕ್ಷಾಂತರ ವೋಟುಗಳು ಈ ಸಂದರ್ಭದಲ್ಲಿ ಕಡಿಮೆ ಆಗಿದೆ. ಇದು ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಒಂದು ಪ್ರಕ್ರಿಯೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಒಂದೊಂದು ಮತ ಕೂಡ ಬಹಳ ಮುಖ್ಯ. ಅದರಲ್ಲೂ ಕೂಡ ನಮ್ಮ ಪಕ್ಷದ ಮತಗಳನ್ನ ರಿಜಿಸ್ಟರ್ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂತಂದ್ರೆ ನೀವೇನಾದ್ರೂ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಸುಮ್ಮನೆ ಇದ್ದ ಪಕ್ಷದಲ್ಲಿ ನೀವು ಮತವನ್ನ ಕಳೆದುಕೊಳ್ಳುವಂತ ಒಂದು ಸಂದರ್ಭ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಏನು ನಿಮ್ಮ ಹಳ್ಳಿನಲ್ಲಿ BLO ಇರ್ತಾರೋ ಅವರಲ್ಲಿ ನಮ್ಮ ಪಕ್ಷದ BLA ಇರ್ತಾರೋ ಅವರನ್ನ ಸಂಪರ್ಕಿಸಿ ನಿಮ್ಮ ಮತವನ್ನ ಅದರಲ್ಲಿ ಸೇರಿಸೋದಿಕ್ಕೆ ಪ್ರಯತ್ನವನ್ನು ನೀವು ಮಾಡಲೇಬೇಕಾಗ್ತದೆ. ಇಲ್ಲದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗುವಂತ ಸಂದರ್ಭ ಇರ್ತದೆ. ಇಲ್ಲಿ ಏನು ನಿಮಗೆ ಫಾರಂ ಕೊಡ್ತಾರೋ, ಹೊಸದಾಗಿ ಮತದಾನ ಮಾಡ್ತಕ್ಕಂಥವ್ರು ಹಳೆಯದಾಗಿ ಇರ್ತಕ್ಕಂಥವ್ರು 2 ವಿಭಾಗಗಳಾಗಿ ಮಾಡಿರ್ತಾರೆ. ಏನು ಹಳೆಯ ಇವ್ರು ಇರ್ತಾರೋ ಅವ್ರಿಗೆ 2002ರಲ್ಲಿ ಎಲ್ಲಿರ್ತಾರೋ ಅವರ ನಂಬರು ಮತ್ತೆ ಅವರ ತಂದೆ ಹೆಸರು ಇವೆಲ್ಲ ಕೂಡ ನಮೂದಿಸಬೇಕಾಗ್ತದೆ. ಈ ಒಂದು ನಮೂದನೆಯನ್ನ ನೀವು ಮಾಡದೇ ಇದ್ರೆ ನೀವು ಮತದಾನದಿಂದ ವಂಚಿತರಾಗ್ತೀರಿ. ಅದರಿಂದ ನಿಮಗೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗದೆ ಇದ್ರೆ ನೀವು ಏನು BLOಗಳಿರ್ತಾರೋ ಅವರಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ನಿಮ್ಮ ವೋಟರ್ ಲಿಸ್ಟ್ ತೆಗೆದು ಅದನ್ನ ಕ್ಲೀನ್ ಆಗಿ ಬರೆದು ಸಮರ್ಪಕವಾಗಿ ಇದನ್ನ ನೀವು ನೆರವೇರಿಸಬೇಕಾಗ್ತದೆ. ಇದು ಬಹಳ ಮುಖ್ಯ. ಇದು ಬರೀ 8ನೇ ತಾರೀಕುವರೆಗೂ, ಈಗ 30ನೇ ತಾರೀಕುವರೆಗೂ ಇತ್ತು. 30ನೇ ತಾರೀಕಿಂದ 8ನೇ ತಾರೀಕಿಗೆ ಇದು ಹೋಗಿದೆ. ಹಾಗಾಗಿ ನೀವೆಲ್ಲ ಕೂಡ 8ನೇ ತಾರೀಕುವರೆಗೂ ನಮ್ಮ ಮತಗಳನ್ನ ಪೂರ್ತಿಯಾಗಿ ನೋಂದಣಿ ಮಾಡಿಸೋ ರೀತಿ ಮಾಡಿ ನೀವೆಲ್ಲ ಕೂಡ ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆಯನ್ನ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಈಗಾಗಲೇ ಎಲ್ಲ ಕೂಡ ನಾವು ಬಹುಶಃ ಬಹಳ ಜನ ಅನ್ಕೊಂಡಿದ್ರು ಏನು ಜನತಾದಳ ಇನ್ನ ಬೇರೆ ಆಗೋಗಿದ್ದಾರೆ, ಆ ಕಡೆ ಆಗಿದ್ದಾರೆ ಈ ಕಡೆ ಆಗಿದ್ದಾರೆ, ಅವ್ರು ಆ ಕೆಲಸ ಈ ಕೆಲಸ ಅಂತ.
ಒಂದನ್ನ ತಿಳ್ಕೊಳ್ಳಿ, ನಮಗೂ ಮತ್ತು ಏನು MLA ಅವ್ರಿಗೂ ಯಾವುದೇ ರೀತಿಯಾದಂಥ ವೈಮನಸ್ಯಗಳು ಇರಲಿಲ್ಲ. ಕೆಲವು ಭಿನ್ನಾಭಿಪ್ರಾಯಗಳು, ಸಣ್ಣ ಪಣ್ಣ ಭಿನ್ನಾಭಿಪ್ರಾಯಗಳು, ಹೆರೀಸ್ ಹ್ಯೂಮನ್ ಅಂತಾರೆ, ಮನುಷ್ಯ ಯಾವುದೋ ಒಂದು ಸಣ್ಣ ಸಣ್ಣ ಇವು ಆಗಿರ್ತವೆ, ಅವುಗಳನ್ನ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ನಮ್ಮ ಜವಾಬ್ದಾರಿ. ಯಾಕೆಂತಂದ್ರೆ ನಮ್ಮದೇ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥವರಲ್ಲ, ನಿಮ್ಮ ಒಂದು ಭವಿಷ್ಯವನ್ನು ಕೂಡ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹತ್ತಿರದಲ್ಲೇ ನಾವು ZP ಚುನಾವಣೆಗಳು, ತಾಲೂಕ್ ಪಂಚಾಯತಿ ಚುನಾವಣೆಗಳು, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಇವಾಗೆಲ್ಲ ಕೂಡ ಒಗ್ಗಟ್ಟಿಂದ ನಾವು ಎದುರಿಸೋದಕ್ಕೆ ಸದಾ ಸಿದ್ಧ ಇದ್ದೀವಿ. ನಮ್ಮ MLA ಅವರು ಕೂಡ ಅಷ್ಟೇ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಯಾವತ್ತೂ ಕೂಡ ಈಗ ನಮ್ಮ MLA ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಅವರ ಒಡನಾಟ ಹೇಗೆ ಅಂದ್ರೆ ಗಂಡ ಹೆಂಡತಿ ಇದ್ದಂಗೆ. ಮಲ್ಲಿ ರಾತ್ರಿ ಏನ್ ಸೇಸ್ತಾರೋ ಅಡ್ಗತ್ತಂಡ ಗಂಡ ಹೆಂಡತಿ ಇದ್ದಂಗೆ ಅಂತ ನಮ್ಮ MLA ಅವರು ಹೇಳಿದ್ದಾರೆ. ಎಲ್ಲರೂ ಕೂಡ ಅಷ್ಟೇನೆ. ನಮ್ಮ JDS ಪಕ್ಷದಲ್ಲಿರ್ತಕ್ಕಂಥವರು ಏನೋ ಒಂದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು, ಆದ್ರೆ ಅದನ್ನೇ ಮುಂದೆ ಇಟ್ಕೊಂಡು ಹೋಗುವಂತ ಪ್ರಮೇಯ ನಮ್ಗೆ ಯಾರಿಗೂ ಇಲ್ಲ. ಎಲ್ರೂ ಕೂಡ, ಯಾಕೆಂದ್ರೆ ಈಗಾಗಲೇ ನಮಗೂ ಅಧಿಕಾರ ಸಿಕ್ಕಿದೆ, ನಿಮಗೂ ಅಧಿಕಾರ ಸಿಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಮುಂದೆ ಹೋಗುವಂತ ಒಂದು ಇದನ್ನ ಮಾಡಿದೀವಿ, ಆ ಶಪಥನೂ ಮಾಡಿದೀವಿ. ನಮ್ಮ JDS ಪಕ್ಷದ ಯಾರೇ ಚುನಾವಣೆಗೆ ನಿಲ್ಲಿ, ಅವರ ಹಿಂದೆ ಸದಾ ನಾನು, ನಮ್ಮ ಮುಖಂಡರು, ನಮ್ಮ MLA ಅವರು, ನಮ್ಮ ಕೋರ್ ಕಮಿಟಿ ಇವರು ಮತ್ತೆ ಎಲ್ಲ ನಾಯಕರು ಕೂಡ ನಾವು ನಿಮ್ ಜೊತೆ ಇರ್ತೀವಿ. ಬಂಧುಗಳೇ, ಈ ಕೆಲವು ಊಹಾಪೋಹಗಳಿದೆ. ಈ ಊಹಾಪೋಹಗಳಿಗೆ ನಾವು ಯಾರು ಕಿವಿ ಕೊಡಬಾರ್ದು. ಯಾರೋ ಮಹಾನುಭಾವರು ಹೇಳಿದ್ರಂತೆ, ಏನು ಅಂತ, ಡೀಲ್ ಆಗ್ಬಿಟ್ಟಿದ್ದಾರೆ ಇವರು ಅಂತ ವಂಶದಲ್ಲಿ ಹುಟ್ಟಿಲ್ಲ, ಡೀಲ್ ಆಗುವಂತ ಕರ್ಮನೂ ನಮಗಿಲ್ಲ. ನಾವು ಮತ್ತೆ ಅವ್ರ ಹತ್ರ ಯಾರಾದ್ರೂ ಡೀಲ್ ಆಗಿದ್ವು ಅಂತೆ, ಆ ಡೀಲು ಇಲ್ಲ, ಇದೊಂದು ಇಲ್ಲ. ಮತ್ತೆ ನಮ್ಮ MLA ಅವ್ರ ಹತ್ರ ಮಾತಾಡಿದಾಗ ಹೇಳೋದಂತೆ, ಅಲ್ಲಿ ಡೀಲ್ ಮುಗೀತು, ಈಗ MLA ಹತ್ರ ಡೀಲ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ. ಈಗ ಅವರೇ ಹೇಳ್ಬೇಕು ಏನ್ ಡೀಲ್ ಮಾಡಿದೀವ ನಾವು ಅವ್ರ ಹತ್ರ ಅಂತ. ಯಾವುದೇ ರೀತಿಯಾದಂತ ಅನುಮಾನಗಳು ಬೇಡ. ಪಕ್ಷಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡೋರು ನಾವು. ಇವರಾದ್ರೂ ನಮ್ಮ MLA ಅವರು ಹಣ ಕೊಟ್ಟಿದ್ದಾರೆ, ನಮ್ಮ ಎಲೆಕ್ಷನ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮುನಾಂಜಪ್ಪನವರು 2 ಸಾರಿ ನಿಂತಾಗ ಎಲ್ಲ ಖರ್ಚು ಮಾಡಿ ನಾವು ಮಾಡಿದೀವಿ. ಯಾಕೆ ಅವಾಗ ಯಾರಾದ್ರೂ ನಮ್ಗೆ ಹಣ ಕೊಟ್ಟಿದ್ರ? ಆಲಮೂರು ಶ್ರೀನಿವಾಸ್ ಅವರಿದ್ದಾಗ ಹಣ ಕೊಟ್ಟಿದ್ರ? ಪೈಸೆ ಏನ್ರ ಅಂತ ಇದ್ರು, ಹೋಗಿ ಮಾಡ್ತಾ ಇದ್ವಿ ನಾವೆಲ್ಲ. ಹಾಗೆ ಯಾರು ಕೂಡ ಏನಂದ್ರೆ ಅದು ಮಾತಾಡೋದು ತಪ್ಪಾಗ್ತದೆ. ಡೀಲ್ ಅಂತಲ್ಲ, ನಾವು ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ, ಕಾರ್ಯಕರ್ತರ ಬಗ್ಗೆ ನಮ್ಮ MLA ಅವರು ಗಮನ ಕೊಡ್ಲಿ ಅನ್ನೋ ಒಂದು ವಿಚಾರದಲ್ಲಿ ಸಣ್ಣ ಪುಣ್ಣ ಭಿನ್ನಾಭಿಪ್ರಾಯ ಇರ್ಬೋದು ಅಷ್ಟೇ. ಮಿಕ್ಕ ನಮ್ಮ MLA ಅವರಲ್ಲಿ ಒಂದು ಮನವಿ ಏನು ಅಂತಂದ್ರೆ, ದಯವಿಟ್ಟು ನೀವೇನ್ ಮಾಡ್ತಿರೋ ಅಭಿವೃದ್ಧಿಗೆ ಬೇಗ ಕೊಡಿ ನೀವು. ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇರೋದು ನಿಜಾನೇ, ನಿಮಗೆ ಗ್ರಾಂಟ್ಸ್ ಇನ್ನೊಂದು ಕೊಡೋದಕ್ಕೆಲ್ಲ ಇದು ಮಾಡ್ತಾರೆ. ಆದ್ರೂ ಕೂಡ ನೀವು ಸಮರ್ಥರಿದ್ದೀರಿ, ನೀವು ಕೆಪಾಸಿಟಿ ಇದೆ, ನಿಮ್ಮ ಕೆಪಾಸಿಟಿ ಉಪಯೋಗಿಸ್ಕೊಂಡು ಏನು ಈ 2 ವರ್ಷದಲ್ಲಿ ಅತಿ ಹೆಚ್ಚಿನ ಅನುದಾನ ನೀವು ತರಬೇಕು. ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಅದರಿಂದ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದನ್ನ ತಿಳ್ಕೊಳ್ಳಿ, ನಮ್ಮದು JDS ಪಕ್ಷ ಕಾರ್ಯಕರ್ತರಿಗೆ ಬಲ ಕೊಡುವಂತ ಪಕ್ಷ, ಕಾರ್ಯಕರ್ತರ ಮಾತನ್ನ ಕೇಳುವಂತ ಪಕ್ಷ. ಈ ಪಕ್ಷ ಬಿಟ್ರೆ ಈ ರೀತಿಯಾಗಿ ಕೇಳುವಂತ ಪಕ್ಷಗಳು ಯಾವುದೂ ಇಲ್ಲ. ಅದರಿಂದ ಏನು ತಮ್ಮಲ್ಲೆಲ್ಲ ನಾನು ಅರಿಕೆ ಮಾಡಿಕೊಳ್ಳೋದೇನೆಂದ್ರೆ, ಪ್ರಪ್ರಥಮವಾಗಿ ಈ SIR ಅನ್ನ ತಾವು ಗಂಭೀರವಾಗಿ ತಗೊಳ್ಳಿ. ಯಾಕಂದ್ರೆ ನಮ್ಮ ಓಟುಗಳೇ. ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಕಾಡೇನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ ಅಂತ ನಮ್ಮ ಚಿಕ್ಕಪ್ಪಂದು, ನಮ್ಮ ಚಿಕ್ಕಮ್ಮಂದು, ನನ್ನ ತಂಗಿದು ಎಲ್ಲ ಕೂಡ ನಮ್ಮ ಊರಲ್ಲಿ ಇಟ್ಟಿದ್ದೆ. ಏನಾಯ್ತು, ಸ್ವಲ್ಪ ನಾನು ನಿಧಾನ ಆಯ್ತು, ಎಲ್ಲೋ ಬೇರೆ ಇದ್ದಿದ್ದ ತಕ್ಷಣನೇ ಅವರೆಲ್ಲ ಕೂಡ ಕೋಲಾರ, ನನ್ನ ತಮ್ಮ ಸ್ವಲ್ಪ ನಿದ್ದೆ ಮಾಡ್ದ, 5 ಜನ ಕೋಲಾರದಲ್ಲಿ ಈಗ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ.
ನಮ್ಮೂರಿನಲ್ಲಿ 5 ಓಟ್ ಹೋಯ್ತು. ನಮ್ಮ ಒಂದು ತಾಲೂಕಿನಲ್ಲಿ 5 ಓಟ್ ಇರ್ತಕ್ಕಂಥದ್ದು 5 ಓಟ್ ಹೋಯ್ತು. 2 ಕಡೆ ಮಾಡೋಂಗಿಲ್ಲ. ಹಾಗಾಗಿ ನಮ್ಮ ಓಟುಗಳನ್ನ ನಾವು ಭದ್ರ ಮಾಡ್ಕೋಬೇಕಾಗ್ತದೆ. 1 ಓಟಲ್ಲಿ ಸೋತಿದ್ದಾರೆ. MLA ಎಲೆಕ್ಷನ್ ಅಲ್ಲಿ ಧ್ರುವನಾರಾಯಣ್ ಅಂತ, ಕೃಷ್ಣಮೂರ್ತಿ ಅಂತ ಇವರೆಲ್ಲ ಕೂಡ ಕೊಳ್ಳೇಗಾಲ 1 ಓಟಲ್ಲಿ ಸೋತಿದ್ದಾರೆ. ಒಂದೊಂದು ಓಟು ಕೂಡ ಬಹಳ ಇಂಪಾರ್ಟೆಂಟು. ಇವತ್ತಿನಿಂದಾನೇ ನೀವು SIR ಅಲ್ಲಿ ಎಲ್ಲ ಭಾಗವಹಿಸಿ ನೀವು ನಗರಸಭೆ ಇದರಲ್ಲಿ ಕೂಡ ಚುನಾವಣೆಗಳಲ್ಲಿ ಲಾಟ್ರಿಗಳಲ್ಲಿ ಎಲ್ಲ ನೋಡಿದ್ದೀರಿ. ಅದರಿಂದ ಒಂದೊಂದು ಓಟು ಇಂಪಾರ್ಟೆಂಟು. ನಿಮ್ಮ ಬಂಧುಗಳು, ಅಣ್ಣ ತಮ್ಮಂದರು ಎಲ್ಲರೂ ಕೂಡ SIR ಅಲ್ಲಿ ನೀವು ಓಟನ್ನು ಸೇರಿಸಿ ಒಳ್ಳೇದಾಗ್ಲಿ. ನಮ್ಮ ಪಕ್ಷ ಮುಂದೆ ಎಲ್ಲದರಲ್ಲಿ ಕೂಡ ಜೈಬೇರಿ ಬಾರಿಸ್ತದೆ ಅಂತ ಹೇಳ್ತಾ ನನ್ನ ಕರೆದ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.